ಈ ತಲಮಲೆಯ ದೊಡ್ಡಪುರ ಪುಣ್ಯಕ್ಷೇತ್ರದಲ್ಲಿ ಶ್ರೀ ರುದ್ರ ಜೈವೀರ ಆಂಜನೇಯ ಸ್ವಾಮಿ ನೆಲೆಯಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಯಾವ ಈರೋಡ್ ಜಿಲ್ಲೆಯಿಂದ ಮತ್ತು ಕರ್ನಾಟಕ ರಾಜ್ಯ, ತಮಿಳು ರಾಜ್ಯಗಳಿಂದ 2 ರಾಜ್ಯಗಳಿಂದಲೂ ಕೂಡ ಬರ್ತಕ್ಕಂಥ ಭಕ್ತಾದಿಗಳ ಒಂದು ಪವಿತ್ರವಾದ ಭಕ್ತಿ, ಇಲ್ಲಿ ಭಗವಂತನನ್ನು ಸ್ಮರಣೆ ಮಾಡಿದವರಿಗೆ ಇಷ್ಟಾರ್ಥ ಭಾಗ್ಯಗಳನ್ನು ಕೊಡುವುದರ ಜೊತೆಗೆ ಯಾವ ಕಾಲಾಧಿಪತಿಯಾಗಿರ್ತಕ್ಕಂಥ ಶನೈಶ್ಚರ, ಆ ಶನೈಶ್ಚರನ ಪಾದದಲ್ಲಿ ಮೆಟ್ಟಿ ತಾನು ನಿಂತಂತ ಜಗದೊಡೆಯ ಯಾವ ರುದ್ರ ಜಯವೀರ ಆಂಜನೇಯ ಅಂತ ಹೆಸರಾದಂತ ಬೃಹದಾಕಾರವಾಗಿ ನೆಲೆಯಾಗಿರ್ತಕ್ಕಂಥ ಈ ಸ್ವಾಮಿಯ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರ ಆಗೋಣ. ಇಂಥ ಪವಿತ್ರವಾದ ಪುಣ್ಯ ಸ್ಥಳದಲ್ಲಿ ಈಗ ತಾನೇ ಬಂದಿದ್ದ ರಾಘವೇಂದ್ರ ಸ್ವಾಮೀಜಿಗಳು ಮಹಾಪುಣ್ಯಕ್ಷೇತ್ರದಿಂದ ಇಲ್ಲಿಗೆ ಆಗಮಿಸಿ ಬಂದು ಸ್ವಾಮಿಯ ದರ್ಶನವನ್ನು ಮಾಡಿ ಇವತ್ತು ಆ ಸ್ವಾಮಿಯ ಕೃಪೆಗೆ ಪಾತ್ರ ಆಗುವುದರ ಜೊತೆಗೆ ಅವರ ಒಂದು ಪವಿತ್ರವಾದಂತಹ ಪುಣ್ಯ ದಿವಸ ಇವತ್ತು ಸ್ವಾಮಿಯ ದಿವಸವನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡುವುದರ ಜೊತೆಗೆ ಆಂಜನೇಯನ ಒಂದು ಗೀತೆಯನ್ನ ಆಡುವುದರ ಜೊತೆಗೆ ಇವತ್ತು ನಾವೆಲ್ಲರೂ ಕೂಡ ಅವನ ಕೃಪೆಗೆ ಪಾತ್ರ ಆಗ್ತಾ ಇದ್ದೇವೆ. ನಮಗೆ ನಿಮಗೆಲ್ಲರಿಗೂ ಶುಭ ಫಲಗಳನ್ನ ಪರಮಾತ್ಮ ಕೊಟ್ಟು ಕಾಪಾಡ್ಲಿ ಅಂತ ಈ ಒಂದು ಭಗವಂತನ ಈ ಒಂದು ನಾಮಸ್ಮರಣೆಯನ್ನು ಮಾಡೋದ್ರ ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಶ್ರೀ ರುದ್ರ ಜೈವೀರ ಆಂಜನೇಯನ ದರ್ಶನವನ್ನು ಮಾಡಿ ಇವತ್ತು ಅಮಾವಾಸ್ಯೆಯ ದಿವಸ ರುದ್ರಮೂರ್ತಿಯಾಗಿರ್ತಕ್ಕಂಥ ಈ ಪರಮಾತ್ಮನನ್ನು ನಾವು ಸ್ಮರಣೆ ಮಾಡಿದಾಗ ಇಷ್ಟಾರ್ಥ ಭಾಗ್ಯವನ್ನ ಪರಮಾತ್ಮ ಕೊಟ್ಟು ಕಾಪಾಡ್ತಾನೆ. ಅವನ ಕಥೆಯನ್ನು ಕೇಳಿ ಅವನ ಪ್ರಸಾದವನ್ನು ಸ್ವೀಕರಿಸಿ ನೀವೆಲ್ಲರೂ ಕೂಡ ಪುಣ್ಯವಂತರಾಗಿ ಅಂತ ಈ ಸಂದರ್ಭದಲ್ಲಿ ಈ ಪುಣ್ಯಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಸ್ವಾಮಿಯ ಒಂದು ಗುಣಗಾನವನ್ನು ಮಾಡ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಈ ಸ್ಥಳದಲ್ಲಿ ರಕ್ಕಸರ ಅವಳಿ ವಿಪರೀತವಾಗಿದ್ದಾಗ ಆಂಜನೇಯ ಅವ್ರನ್ನೆಲ್ಲ ಓಡಿಸಿ ಬಾಣ ಬಿಟ್ಟಂತಹ ಜಾಗವೂ ಕೂಡ ಇಲ್ಲಿರ್ತಕ್ಕಂಥ ಖಂಡಿ ಎಂಬತಕ್ಕಂಥ ನಮ್ಮ ಗುರುಗಳು ಹೇಳಿದಂತೆ ಈ ಜಾಗ ರಾಮಖಂಡಿ ಇವತ್ತಿಗೂ ಕೂಡ ಅವೆಲ್ಲ ತ್ರೇತಾಯುಗದಲ್ಲಿ ನಡೆದಂತಹ ಕುರುಹುಗಳು. ಆಂಜನೇಯ ರುದ್ರರೂಪನಾಗಿ ತಾನು ಇಲ್ಲಿ ನೆಲೆಯಾದಂತಹ ಸಂದರ್ಭದಲ್ಲಿ ಈ ಆಂಜನೇಯನ ಪವಿತ್ರವಾಗಿರ್ತಕ್ಕಂತಹ ಪುಣ್ಯ ನೆಲೆ ಇವತ್ತು ನಾವೆಲ್ಲರೂ ಕೂಡ ಈ ರುದ್ರ ಜಯವೀರ ಆಂಜನೇಯ ಅಂತ ಇವತ್ತು ಭಕ್ತಿಯಿಂದ ಪೂಜೆ ಮಾಡುವಂತ ಸ್ಥಳವಾಗಿದೆ. ಇಂಥ ಭಗವಂತನ ಸನ್ನಿಧಾನದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ನಾಮಸ್ಮರಣೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನಮಗೆ ನಿಮಗೆಲ್ಲರಿಗೂ ಕೂಡ ಶುಭ ಫಲಗಳನ್ನ ಪರಮಾತ್ಮ ಆಂಜನೇಯ ಕೊಟ್ಟು ಕಾಪಾಡಲಿ. ನಮ್ಮ ರಿಟೈರ್ಡ್ ಮಾಸ್ಟರ್ ಆದಂತ ಹಿರಿಯರಾದಂತ ಬಹಳ ವಿಚಾರಗಳನ್ನು ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಈ ನಾಡಿನಲ್ಲಿ ರಂಗರಾಜರವರು ಇವತ್ತು ಬಹಳ ಚೆನ್ನಾಗಿ ಸ್ಥಳ ಮಹಾತ್ಮೆಯನ್ನ ವರ್ಣನೆ ಮಾಡಿದ್ದಾರೆ. ಒಂದು ಸ್ಥಳದಲ್ಲಿ ಇಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ಇಂಥ ಒಂದು ಪುಣ್ಯ ನೆಲೆಯಾಗಿ ನಮ್ಮ ವೈರಮ್ಮ ಅವರು ಮತ್ತು ನಮ್ಮ ರಮೇಶ್ ಅವರಂತ ಒಂದು ಭಕ್ತಾದಿಗಳಿಂದ ಇಂಥ ಒಂದು ಒಳ್ಳೆ ಕೆಲಸ ಚೆನ್ನಾಗಿ ನಡೆಯುತ್ತೆ ಅನ್ನೋದಕ್ಕೆ ಕಾರಣ ಆ ಭಗವಂತನ ಒಂದು ಶಕ್ತಿ ಇದ್ರೆ ಮಾತ್ರ ಸಾಧ್ಯ. ಅದಕ್ಕೆ ನೋಡಿ ತನುಮನ ಧನಗಳನ್ನು ಪರಮಾತ್ಮನಿಗೆ ಸಮರ್ಪಿಸಿ ಇವತ್ತು ಈ ಭಗವಂತನ ಪುಣ್ಯ ಕಾರ್ಯಕ್ರಮ ನಮ್ಮ ತಮಿಳುನಾಡಿನ ಈ ಒಂದು ಈರೋಡ್ ಜಿಲ್ಲೆಯಲ್ಲೇ ಕ್ಷೇತ್ರಾಧಿಪತಿಯಾಗಿ ಆಂಜನೇಯ ನೆಲೆಯಾಗಿದ್ದಾನೆ. ನಮ್ಮ ಶ್ರೀ ರುದ್ರ ಜೈವೀರ ಆಂಜನೇಯ ಸ್ವಾಮಿ ದೇವಸ್ಥಾನದ ಟ್ರಸ್ಟಿನ ಎಲ್ಲ 12 ಜನ ಸದಸ್ಯರು ಮತ್ತು ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಅದಕ್ಕೆ ಶ್ರಮಿಸಿರ್ತಕ್ಕಂಥ ಎಲ್ಲ ವರ್ಗದ ಮತ್ತು ಎಲ್ಲ ಭಕ್ತಾದಿಗಳ ಒಂದು ಶ್ರಮ ಇವತ್ತು ಈ ಭಗವಂತನ ಜೊತೆಯಲ್ಲಿ ಇಲ್ಲಿ ನೆಲೆಯಾಗಿದೆ. ಅವರ ಜೊತೆಯಲ್ಲಿ ನಮ್ಮ ವೈರಮ್ ಮತ್ತು ರಮೇಶ್ ಅವರ ಜೊತೆಯಲ್ಲಿರ್ತಕ್ಕಂಥ ಎಲ್ಲ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಸದಸ್ಯರಿಗೂ ಕೂಡ ಆಂಜನೇಯ ಇಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ. ಈ ಎಲ್ಲರ ಕೈ ಸೇರದಕ್ಕೆ ನೋಡಿ ಇವತ್ತು ಭಕ್ತಾದಿಗಳಿಂದ ಈ ಒಂದು ಪುಣ್ಯಕ್ಷೇತ್ರ ಭೂವೈಕುಂಠವಾಗಿ ಇಲ್ಲಿ ಮಾರ್ಪಾಡಾಗಿದೆ. ಈ ಒಂದು ಸ್ಥಳಕ್ಕೆ ಪರಮ ಪೂಜ್ಯ ರಾಘವೇಂದ್ರ ಮಹಾಸ್ವಾಮಿಗಳು ಆಗಮಿಸಿರುವಂತಹ ಸಂದರ್ಭದಲ್ಲಿ ಅವರು ನಮಗೆ 1,001 ಕಾಣಿಕೆಯನ್ನು ಕೊಟ್ಟು ರಾಘವೇಂದ್ರನ ಒಂದು ಗೀತೆಯನ್ನು ಕೇಳಿಕೊಂಡಿರುವಂತಹ ಸಂದರ್ಭದಲ್ಲಿ ಆ ಗೀತೆಯನ್ನು ಹಾಡುವುದರ ಜೊತೆಗೆ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ಬರೋಣ. ಎಲ್ಲರಿಗೂ ಶುಭ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮಃ ಕಾಮಧೇನವೇ.
ಇನ್ನು ನಿಮ್ಮ ಹೆಸರ ಹೇಳು ಆಸೆಯಾಗಿದೆ. ಏನೋ ದಾಹ ಯಾವ ಮೋಹ, ಏನೋ ದಾಹ ಯಾವ ಮೋಹ ತಿಳಿಯದಾಗಿದೆ ಸ್ವಾಮಿ. ಇನ್ನು ನಿಮ್ಮ ಹೆಸರ ಹೇಳು ಆಸೆಯಾಗಿದೆ. ಏನೋ ದಾಹ ಯಾವ ಮೋಹ, ಏನೋ ದಾಹ ಯಾವ ಮೋಹ ತಿಳಿಯಲಾಗಿದೆ ಸ್ವಾಮಿ. ಇನ್ನು ನಿಮ್ಮ ಹೆಸರ ಹೇಳು ಆಸೆಯಾಗಿದೆ. ಯಾವ ಮೋಹ ತಿಳಿಯದಾಗಿದೆ ಸ್ವಾಮಿ. ಇನ್ನು ನಿಮ್ಮ ಹೆಸರ ಹೇಳು ಆಸೆಯಾಗಿದೆ. ಇಂದಿರಾರಮಣ ಗೋವಿಂದ, ಆಂಜನೇಯ ದೇವರ ಗೋವಿಂದ, ಶ್ರೀ ರುದ್ರ ಜಯವೀರ ಆಂಜನೇಯ ಸ್ವಾಮಿ ಮಾರ್ಕೆ, ಆಂಜನೇಯ ಸ್ವಾಮಿ ಮಾರ್ಕೆ. ಈ ಪವಿತ್ರವಾದ ಪುಣ್ಯ ದಿವಸದಲ್ಲಿ ಜಗದೊಳಗೆ ಭಗವಂತನ ಭಕ್ತಿ ಮೇಲೋ ಅಥವಾ ಶಕ್ತಿ ಮೇಲೋ ಎಂಬತಕ್ಕಂಥ, ಆಂಜನೇಯನ ಭಕ್ತಿ ಮೇಲೋ ಶ್ರೀರಾಮಚಂದ್ರನ ಶಕ್ತಿ ಮೇಲೋ ಎಂಬತಕ್ಕಂಥ ಪವಿತ್ರವಾದ ಶ್ರೀರಾಮಾಂಜನೇಯ ಯುದ್ಧ ಎಂಬತಕ್ಕಂಥ ಪವಿತ್ರವಾದ ಪುಣ್ಯಕಥೆಯನ್ನ ಆಂಜನೇಯನ ಜಯಂತಿಯ ಪವಿತ್ರವಾದ ಪುಣ್ಯ ದಿವಸದಲ್ಲಿ ನಾವೆಲ್ಲರೂ ಕೂಡ ಕೇಳಿದಾಗ ನಮ್ಮೆಲ್ಲರಿಗೂ ಪುಣ್ಯ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡ್ತಾನೆ. ನಿರಂತರವಾದ ಪ್ರಸಾದ ವಿನಿಯೋಗ ನಡೀತಾ ಇದೆ. ತಾವೆಲ್ಲರೂ ಕೂಡ ಆ ಒಂದು ಸಮಯಕ್ಕೆ ಸರಿಯಾಗಿ ಹೋಗಿ ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸಿ ಅವನ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರರಾಗಬೇಕು ಅಂತ ಈ ಭಕ್ತಿಯಿಂದ ಕೇಳ್ತಾ ಸಿರಿಗೊಂಡಳ್ಳಿ ರಾಜೇಂದ್ರ ಪ್ರಸಾದ್ ಅವರು ಎಲ್ಲಿದ್ರು ಕೂಡ ವೇದಿಕೆ ಹತ್ರ ಬರಬೇಕು ಅಂತ ತಲೆಮಲೈ ಸಿ ಗೋಪಾಲ್ರವರು ದಯಮಾಡಿ ಶ್ರೀಯುತರು ವೇದಿಕೆ ಮೇಲೆ ಬರಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೇವೆ. ನಾಗೇಂದ್ರ ಪ್ರಸಾದ್ ಅವರು ಮತ್ತು ಗೋಪಾಲ್ರವರು ದಯಮಾಡಿ ಶ್ರೀಯುತರ ವೇದಿಕೆ ಮೇಲೆ ಬರಬೇಕು ಅಂತ ಈ ಮೂಲಕ ದೇವಸ್ಥಾನದ ವತಿಯಿಂದ ಕೇಳ್ಕೊತಾ ಇದ್ದೇವೆ. ನಮ್ಮ ಸಿ ಗೋಪಾಲ್ ಸರ್ ಅವರಿಗೆ ಈ ವೇದಿಕೆಯಲ್ಲಿ ಭಕ್ತಿಪೂರ್ವಕವಾದಂತಹ ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ ಅವರನ್ನ ಗೌರವಿಸ್ತಾ ನಾಗೇಂದ್ರ ಪ್ರಸಾದ್ ಅವರು ರಾಜೇಂದ್ರ ಪ್ರಸಾದ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೇವೆ. ನಮ್ಮ ಡಿಎಂಕೆ ಅಧ್ಯಕ್ಷರಾದಂಥ ಶ್ರೀಯುತರಾದಂಥ ನಾಗೇಂದ್ರ ಸರ್ ಅವರು ನಾಗರಾಜ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ 1,001 ರೂಪಾಯಿಗಳನ್ನ ನಮಗೆ ಕೊಟ್ಟಿದ್ದಾರೆ. ರುದ್ರ ಜಯವೀರ ಆಂಜನೇಯ ಸ್ವಾಮಿ ಇಷ್ಟಾರ್ಥ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಭಕ್ತಿಯಿಂದ ಬೇಡ್ತಾ ಶ್ರೀಯುತರಾಗಿರ್ತಕ್ಕಂಥ
ಗೌಡಿಕೆ ನಾಗರಾಜಪ್ಪನವರು ದೊಡ್ಡಪುರ ಅವರು ಕೂಡ 501 ರೂಪಾಯಿಗಳನ್ನ ಈ ಕಾರ್ಯಕ್ರಮಕ್ಕೆ ನಮಗೆ ದೇಣಿ ಕೊಟ್ಟಿದ್ದಾರೆ. ಭಗವಂತ ಅವ್ರಿಗೂ ಕೂಡ ಶಕ್ತಿಯನ್ನ ಭಗವಂತ ಕೊಟ್ಟು ಕಾಪಾಡ್ಲಿ ಅಂತ ಈ ಪವಿತ್ರವಾದಂತಹ ಶುಭ ಕಾರ್ಯಕ್ರಮಕ್ಕೆ ನಮ್ಮ ಸುಪುತ್ರರಾಗಿರ್ತಕ್ಕಂಥ ಭರತರವರಿಂದ ಈ ಒಂದು ಜ್ಯೋತಿಯ ಗೀತೆಯನ್ನು ಹಾಡುವುದರ ಜೊತೆಗೆ ಪರಮಾತ್ಮನ ಈ ಪವಿತ್ರವಾಗಿರ್ತಕ್ಕಂಥ ರುದ್ರಾಂಜನೇಯನ ವಿಚಾರಗಳನ್ನ ಮತ್ತು ಅವನ ಗೀತೆಗಳನ್ನ ಕೇಳ್ತಾ ಭಗವಂತನ ಕೃಪೆಗೆ ಪಾತ್ರರಾಗೋಣ. ಮಲೈಮಾದೇಶ್ವರನ ಗೀತೆಯನ್ನ ಎಲ್ಲಾ ಗೀತೆಗಳನ್ನು ಕೂಡ ಹಾಡ್ತೇವೆ. ತಾವೆಲ್ಲರೂ ಕೂಡ ಭಕ್ತಿಯಿಂದ ಕುಳಿತು ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಪ್ರಸಾದವನ್ನು ಸ್ವೀಕರಿಸಿ ಇವತ್ತು ಈ ಮಹಾಪವಿತ್ರವಾದ ಪುಣ್ಯ ಅಮಾವಾಸ್ಯೆಯ ದಿವಸ ನೀವು ಅವನ ದರ್ಶನವನ್ನ ಮಾಡಿ ಅವನ ಪ್ರಸಾದವನ್ನು ಸ್ವೀಕರಿಸ್ತೀವಲ್ಲ, ಇದು ಕೋಟಿ ಪುಣ್ಯ. ಈ ಒಂದು ಜ್ಯೋತಿಯ ಗೀತೆಯ ಜೊತೆಯಲ್ಲಿ ನಮ್ಮ ಅವಧಾನಿಗಳಿಂದ ಯಾವ ಆಗಮಿಕರಿಂದ ಪವಿತ್ರವಾದಂತಹ ಪೂಜೆ ಕುಂಭಾಭಿಷೇಕಗಳೆಲ್ಲವೂ ಕೂಡ ವೈಭೋಗವಾಗಿ ನಡೀತಾ ಇರುವ ಸಂದರ್ಭದಲ್ಲಿ ಸ್ವಾಮಿಯ ದರ್ಶನವನ್ನು ಮಾಡ್ತಾ ಈ ಸ್ವಾಮಿಯ ಪವಿತ್ರವಾಗಿರ್ತಕ್ಕಂಥ ಜ್ಯೋತಿ ಗೀತೆಯನ್ನು ಕೇಳೋಣ. ನಮ್ಮ ರಾಜೇಂದ್ರ ಪ್ರಸಾದ್ ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಭಕ್ತಿಪೂರ್ವಕವಾದಂತ ನಮನಗಳನ್ನ ಗೌರವ ಸಮರ್ಪಣೆಯನ್ನ ಇವತ್ತು ಅವರಿಗೆ ನಾವು ಸಮರ್ಪಿಸ್ತಾ ಇದ್ದೀವಿ. ಚಪ್ಪಾಳೆ ಹೊಡೆಯುವ ಮುಖಾಂತರವಾಗಿ ರಾಜೇಂದ್ರ ಪ್ರಸಾದ್ ಅವರಿಗೆ ಭಕ್ತಿಯ ಗೌರವ ನಮನಗಳು. सोमाय शोषाय 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 च भागाय च भाला च कांताय च कालाय च योगा च भोगाय च शर्वाय च धर्मा च ईशाय च श्रीजाय च. ಈ ಪವಿತ್ರವಾದ ಪುಣ್ಯ ದಿವಸದಲ್ಲಿ ಜ್ಯೋತಿಯ ಗೀತೆಯನ್ನು ಕೇಳೋದ್ರ ಜೊತೆಗೆ ಇವತ್ತು ಸ್ವಾಮಿ ಕೃಪೆಗೆ ಪಾತ್ರ ಆದ ನಾವೆಲ್ಲರೂ ಕೂಡ ಪುಣ್ಯವಂತರಾಗಿ ಇವತ್ತು ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ನಮ್ಮ ದೊಡ್ಡಪುರ ಈ ತಲಮಲೆ ಎಂಬತಕ್ಕಂಥ ಪುಣ್ಯಕ್ಷೇತ್ರ ಅನೇಕ ದೇವಾಲಯಗಳಿಂದ ಕೂಡಿರ್ತಕ್ಕಂಥ ಮಲೈಮಾದೇಶ್ವರ ದೇವಸ್ಥಾನ ಮತ್ತು ಬೂದೇಶ್ವರ ದೇವಸ್ಥಾನ, ಯಾವ ಸನೇಶ್ವರ ದೇವಸ್ಥಾನಗಳಿಂದ ಕೂಡಿರ್ತಕ್ಕಂಥ ಪವಿತ್ರವಾದ ತಾಣ. ಇಂತಹ ಪವಿತ್ರವಾದಂತಹ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಇವತ್ತು ಈ ಸುತ್ತಮುತ್ತಲ ನಾಡಿನ ಎಲ್ಲಾ ಜನರು ಕೂಡ ಬಂದು ಸೇರಿರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಗೀತೆಗಳನ್ನ ಸುತ್ತಮುತ್ತಲ ಗ್ರಾಮಸ್ಥರೆಲ್ಲರೂ ಕೂಡ ಕೇಳ್ಕೊಂಡಿದ್ದಾರೆ. ಖಂಡಿತ ಹಾಡೋಣ. ಅದರಲ್ಲಿ ಮಲೈಮಾದೇಶ್ವರನ ಒಂದು ಹೆಸರಾದ ಗೀತೆ ತಮಿಳುನಾಡು ಕರ್ನಾಟಕದಲ್ಲೆಲ್ಲ ಕಡೆ ಹೆಸರಾದ ಗೀತೆ, ಎಲ್ಲಕ್ಕಿಂತ ಹೆಚ್ಚಾಗಿ ಪರಮ ಪವಿತ್ರವಾದಂತ ಮೈಕಾರ ಮಾದೇಶ್ವರನ ಈ ಒಂದು ಗೀತೆ ಕೇಳ್ಕೊಂಡಿದ್ದಾರೆ. ಇದನ್ನು ಹಾಡೋದರ ಜೊತೆಗೆ ಎಲ್ಲ ಗೀತೆಗಳನ್ನು ಕೂಡ ನಾವು ಸಂಭ್ರಮದಿಂದ ಬರ್ತಕ್ಕಂಥ ಗಣ್ಯಾತಿಥಿ ಮಹಾಶಯರನ್ನ ನಾವೆಲ್ಲರೂ ಕೂಡ ಇವತ್ತು ಈ ಸಂದರ್ಭದಲ್ಲಿ ಗೌರವಿಸ್ತಾ ಸ್ವಾಮಿಯ ದರ್ಶನವನ್ನು ಪಡೆದು ನಾವೆಲ್ಲರೂ ಕೂಡ ಪುಣ್ಯವಂತರಾಗೋಣ. ಈಗ ನಮ್ಮ ಸಹೋದರಿಯವರಿಂದ ಈ ಗೀತೆಯನ್ನು ಕೇಳ್ಕೊಳ್ಳೋಣ. ಕೇಳ್ಕೊಂಡ್ರಂತ ಗೀತೆ